ಶರ್ಮಾ ಅವರ ಇದರಲ್ಲಿ ಶರ್ಮಾ ಚರಣ ಚರಣದ ಘನ ಘನೀತ ಚತುರಸ್ವನ ಆತವೋ ಇತವೋ ಅನಾಹತ ಮಿತಿಗೆ ಮಿತಿಯತಿ ನನನನ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನಾಯಿ ನೀನಾನಿಗೆ ಬೇನೆ ಏನೋ ಜಾಣಿನ ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ನಾನು ನೀನಿನಾಯಿ ನೀನಾನಿಗೆ ಬೇನೆ ಏನೋ ಜಾಣಿನ ಚಾರು ತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ ಅತವೋ ಇತವೋ ಅನಾಹತ ಮಿತಿಗೆ ಮಿತಿ ಇತಿ ನನನನ ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿದಸ್ತನ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ ಸತ್ಯೋ ಮಗ್ನಾಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕುಡಿ ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮಗ ಅಪ್ಪನ ಕತ್ತಿಗೆ ಅಮ್ಮನ ನೊಗನ ಅವರ ಕಂದ ಶ್ರೀ ಗುರುದತ್ತ ಅಂದ ನಾ
ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕು ನಾಕೇ ತಂತಿ ನಾನು ನೀನು ಆನು ತಾನು ನಾನು ನೀನು ಆನು ತಾನು ಹೋ ಸೊಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ ಗಣನಾಯಕ ಒಮ್ಮೈ ಮಾಯಕ ಅಸೈ ಸಾಯಕ ಮಾಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಕೂಡಿ ಗುರಿಯ ತುಂಬಿ ಕುರಿಯ ಕಣ್ಣು ಧಾತು ಮಾತು ಧಾತು ಮಾತು ಕೂಡಿ ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾಕು ನಾಕೇ ತಂತಿ ಹೋ ನಾಕು ನಾಕೇ ತಂತಿ ನಾಕು ನಾಕೇ ತಂತಿ. ನಾಲ್ಕು ತಂತಿ ಕವನವನ್ನು ಸುಂದರವಾಗಿ ಪ್ರಸ್ತುತಪಡಿಸಿದಂಥ ರಮ್ಯಾ ವಸಿಷ್ಠ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ತಮ್ಮೆಲ್ಲರನ್ನ ಸ್ವಾಗತ ಕೋರಲಿಕ್ಕೆ ಆಗಮಿಸಲಿದ್ದಾರೆ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿಗಳು, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಮತಿ ಮಂಜುಳಾ ಎಲ್ಗಾರ್ ಅವರು. ನಮಸ್ಕಾರ. ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಪುರಸ್ಕೃತರಾದಂತಹ ನಾಡೋಜ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಸರ್ ಅವರ ಪಾದಗಳಿಗೆ ನಮಸ್ಕರಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ಧಾರವಾಡ ಜಿಲ್ಲೆ ಸಾಹಿತ್ಯ ಲೋಕವನ್ನು ಆವರಿಸಿರುವಂತಹ ಒಂದು ಸಾಂಸ್ಕೃತಿಕ ನಗರಿಯಾಗಿ ಈ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಾಹಿತ್ಯ ಅಭಿಮಾನಿಗಳನ್ನು ಅವರ ಒಂದು ಆಸಕ್ತಿಯ ಮೇರೆಗೆ ಇವತ್ತು ಏನು ಭಾರತೀಯ ಸಾಹಿತ್ಯದ ವಿಶ್ವವಿಖ್ಯಾತ ಲೇಖಕರಾದಂತಹ ಕನ್ನಡದ ಕಾದಂಬರಿಯ ಲೋಕವನ್ನು ಬಹಳಷ್ಟು ಉತ್ತುಂಗ ಮಟ್ಟಕ್ಕೇರಿಸುವುದರೊಂದಿಗೆ ಶ್ರೀಮಂತಗೊಳಿಸಿರುವಂತಹ ನಾಡೋಜ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಸರ್ ಅವರಿಗೆ ಪ್ರಶಸ್ತಿ ಕೊಡೋದಕ್ಕಿಂತ ಅವರು ಸ್ವೀಕರಿಸೋದು ಅಂದರೆ ಬಹಳ ನಮಗೆ ಒಂದು ಸಂತೋಷದಾಯಕವಾದಂತಹ ವಿಷಯ. ಹೀಗಾಗಿ ಇಂತಹದ್ದ ಈ ಒಂದು ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ವತಿಯಿಂದ ಇವತ್ತು ನಿಜವಾಗ್ಲೂ ಒಂದು ಕಡೆ ದ.ರಾ. ಬೇಂದ್ರೆಯವರು, ಇನ್ನೊಂದು ಕಡೆ ಪ್ರಶಸ್ತಿ ಪುರಸ್ಕೃತರು, ಇವೆರಡೂ ದಿಗ್ಗಜರು ನಿಜವಾಗ್ಲೂ ಈ ಒಂದು ವೇದಿಕೆಯ ಸಮಾಗಮಕ್ಕೆ ನಮಗೆಲ್ಲ ಬಹಳಷ್ಟು ಸಂತೋಷವನ್ನು ತಂದುಕೊಡುವಂಥದ್ದು ಮತ್ತು ನಮ್ಮ ಸಾಹಿತ್ಯ ಬಳಗಕ್ಕೂ ಕೂಡ ಬಹಳಷ್ಟು ಒಂದು ಅಭಿಮಾನವನ್ನು ಉಂಟು ಮಾಡುವಂತಹ ಒಂದು ಸಂದರ್ಭ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾವು ಸಾಹಿತ್ಯ ಸಂವಾದ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಾಹಿತ್ಯ ಸಂವಾದದ ವೇದಿಕೆಯನ್ನು ಅಲಂಕರಿಸಿರುವಂತಹ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಸರ್ ಅವರಿಗೆ ಟ್ರಸ್ಟ್ ಪರವಾಗಿ, ಇಲಾಖೆಯ ಪರವಾಗಿ, ಎಲ್ಲ ಧಾರವಾಡ ದಿಗ್ಗಜ ಅಭಿಮಾನಿಗಳ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತೀನಿ. ಅದೇ ರೀತಿ ಅವರಿಗೆ ಗ್ರಂಥ ಸಮರ್ಪಣೆ ಮತ್ತು ಹೂವನ್ನು ಅರ್ಪಿಸುವುದರ ಮೂಲಕವಾಗಿ ವಿನಂತಿ. ಅದೇ ರೀತಿ ಡಾಕ್ಟರ್ ಜಿ.ಎಂ. ಹೆಗಡೆ ಸರ್ ಅವರಿದ್ದಾರೆ. ಅವರನ್ನು ನಾನು ಟ್ರಸ್ಟ್ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಶ್ರೀ ಹರ್ಷ ಡಂಬಳ್ ಸರ್ ಅವರಿದ್ದಾರೆ. ಅವರನ್ನು ನಾನು ಟ್ರಸ್ಟ್ ಪರವಾಗಿ, ಇಲಾಖೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಡಾಕ್ಟರ್ ಶಶಿಧರ್ ನರೇಂದ್ರ ಸರ್ ಅವರಿದ್ದಾರೆ. ಅವರನ್ನು ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಅಷ್ಟೇ ಅಲ್ಲದೆ ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಮಾಲತಿ ಪಟ್ಟಣಶೆಟ್ಟಿ ಮೇಡಮ್ ಅವರಿದ್ದಾರೆ. ನಮ್ಮ ಶಾಸಕರಾದಂತಹ ಹಿರಿಯ ದಿಗ್ಗಜರು ಆದಂತಹ ನಮ್ಮ ಅರವಿಂದ್ ಬೆಲ್ ಅಂತ ವರಕವಿ ಬೇಂದ್ರೆಯವರು ಧಾರವಾಡದ ಸಾಧುನ ಕೆರೆಯನ್ನು ಸಾಧನ ಕೇರಿಯನ್ನಾಗಿ, ಕಾವ್ಯ ಸಾಧನೆಯ ಕೇರಿಯನ್ನಾಗಿ ನಿರ್ಮಿಸಿದಂಥ ಪುಣ್ಯ ಪುರುಷರ ಒಂದು ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ.
ವರಕವಿ ಬೇಂದ್ರೆಯವರ 125ನೆಯ ಜನ್ಮದಿನದ ಸಂಭ್ರಮದಲ್ಲಿ ನಾವಿದ್ದೇವೆ. ಇಂಥ ಒಂದು ಪವಿತ್ರವಾದ ದಿನ ನಾವು ವರಕವಿ ಬೇಂದ್ರೆಯವರ ಕವಿತೆಗಳನ್ನು, ಅವರ ಹಾಡುಗಳನ್ನು, ಅವರ ಭಾವಗೀತೆಗಳನ್ನು, ಅವರ ಸಾಹಿತ್ಯ ವಿರಾಟ್ ಸ್ವರೂಪವನ್ನು ಎಲ್ಲವನ್ನು ಸವಿದು ನೆನೆಯುವ ಒಂದು ಸಂಭ್ರಮದ ದಿನ ಇದು ಆಗಿದೆ. ಈ ದಿವಸ ಇಡೀ ಕರ್ನಾಟಕ ಕವಿ ದಿನವನ್ನಾಗಿ ಆಚರಿಸಬೇಕು ಎನ್ನುವುದು ನಮ್ಮೆಲ್ಲರ ಬಯಕೆಯದು. ನಾನು ಆರಂಭದಲ್ಲಿಯೇ ವರಕವಿ ಅಂಬಿಕಾತನಯ ದತ್ತರ ಜನ್ಮದಿನೋತ್ಸವವನ್ನು 125ನೆಯ ಈ ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಇಡೀ ನಾಡು ವರಕವಿಯ ದಿನವನ್ನು ಕವಿ ದಿನವನ್ನಾಗಿ ಆಚರಣೆ ಮಾಡುವಂತೆ ಆಗಲಿ, ಸರ್ಕಾರ ಇದನ್ನು ನೆರವೇರಿಸಲಿ ಅಂತ ತಮ್ಮೆಲ್ಲರ ಪರವಾಗಿ ಮೊದಲಿಗೆ ನಾನು ಒತ್ತಾಯಿಸ್ತಾ ಇದ್ದೇನೆ. ಭಾರತೀಯ ಸಾಹಿತ್ಯದ ಮಹಾ ಕವಿಗಳಲ್ಲಿ ವರಕವಿ ಬೇಂದ್ರೆಯವರು ಸೇರಿದ್ದಾರೆ. ಈ ದಿವಸ ಅಂಬಿಕಾತನಯ ದತ್ತ ಪ್ರಶಸ್ತಿಯನ್ನು, ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ವೀಕರಿಸಲು ನಮ್ಮೆಲ್ಲರ ಪ್ರೀತಿಯ ಆಮಂತ್ರಣವನ್ನು ಸ್ವೀಕರಿಸಿ ಆಗಮಿಸಿರತಕ್ಕಂಥ ನಮ್ಮ ಭಾಷೆಯ ಮಹಾ ಕಾದಂಬರಿಕಾರ, ಭಾರತೀಯ ಸಾಹಿತ್ಯದ ಮಹಾಲೇಖಕ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರನ್ನು ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೇನೆ. ಎಸ್ ಎಲ್ ಭೈರಪ್ಪ ಅವರಿಗೆ ಅಂಬಿಕಾತನಯ ದತ್ತ ಪ್ರಶಸ್ತಿ ಲಭಿಸ್ತಾ ಇರುವುದು ಒಂದು ಅರ್ಥಪೂರ್ಣ ಸಂದರ್ಭ ಅಂತ ನಾನು ಭಾವಿಸಿಕೊಳ್ತೇನೆ. ಇದಕ್ಕೆ ಮುಖ್ಯವಾಗಿ ನನ್ನ ಮನಸ್ಸಿನಲ್ಲಿ ಬರುವಂಥದ್ದು ಏನು ಅಂತಂದರೆ, ವರಕವಿ ಬೇಂದ್ರೆಯವರು ತಾನು 5 ಐದೆಯರ ಪುತ್ರ, ವಿಶ್ವಮಾತೆ, ಭೂಮಿ ತಾಯಿ, ಕನ್ನಡದ ತಾಯಿ, ನಮಗೆ ತನ್ನಗೆ ಜನ್ಮ ಕೊಟ್ಟಂಥ ತಾಯಿ ಅಂಬಿಕೆ, ಈ 5 ಐದೆಯರೇನಿದ್ದಾರೆ ಭಾರತ ಮಾತೆಯ ಈ 5 ಐದೆಯರ ಪುತ್ರರಾಗಿರ್ತಕ್ಕಂಥ ವರಕವಿ ಬೇಂದ್ರೆಯವರು ಕನ್ನಡದಲ್ಲಿ 34 ಕವಿತಾ ಸಂಕಲನಗಳ ಮೂಲಕವಾಗಿ 1427 ಕವಿತೆಗಳನ್ನು ಬರೆದು ನಮ್ಮ ಕನ್ನಡ ಕಾವ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸಿದ್ದಾರೆ. ಅಂಥ ವರಕವಿಯ ಒಂದು ಜನ್ಮದಿನೋತ್ಸವದ ಸಂದರ್ಭದಲ್ಲಿ ನಾವು ಅವರನ್ನು ನೆನೆಯುವ ಸಂದರ್ಭದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳನ್ನು, ಅವರ ಕೃತಿಗಳನ್ನು ಕುರಿತು ಅರ್ಥಪೂರ್ಣವಾದ ಒಂದು ಚಿಂತನೆಯನ್ನು ಇಲ್ಲಿ ನಾವು ನಡೆಸ್ತಾ ಇದ್ದೇವೆ. ನನಗೆ ಅನ್ನಿಸ್ತದೆ ಭೈರಪ್ಪನವರಿಗೆ ಈ ಪ್ರಶಸ್ತಿ ಬಂದದ್ದು ತುಂಬ ಅರ್ಥಪೂರ್ಣವಾದದ್ದು. ಯಾಕೆ ಅಂತ ಕೇಳಿದರೆ, ಬೇಂದ್ರೆಯವರು ಕಾವ್ಯ ಕ್ಷೇತ್ರದಲ್ಲಿ ಹೇಗೆ ಸಾಧನೆ ಮಾಡಿದರೋ ಹಾಗೆಯೇ ಕಾವ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ ಕೂಡ ಅಮೋಘವಾದ ಸಾಧನೆ ಮಾಡಿದವರು. ಡಾಕ್ಟರ್ ಶಂಕರ ಮೊಕಾಶಿ ಪುಣೇಕರ್ ಅವರು ಬೇಂದ್ರೆಯವರ ಕಾವ್ಯ ಮೀಮಾಂಸೆ ಎನ್ನುವಂಥ ಗ್ರಂಥವನ್ನು ಅವರು ಬರೆದಿದ್ದಾರೆ. ಬೇಂದ್ರೆಯವರ ಕಾವ್ಯ ಮೀಮಾಂಸೆಯ ಬಗ್ಗೆ ಜಿ ಎಸ್ ಸಮೂರವರು ಬೋನದ ಭಾಗ್ಯದಲ್ಲಿ ಬರೆದಿದ್ದಾರೆ. ಬೇಂದ್ರೆಯವರ ಕಾವ್ಯ ಮೀಮಾಂಸೆಯ ಬಗ್ಗೆ ದೊಡ್ಡ ಚರ್ಚೆ ಕನ್ನಡದಲ್ಲಿ ಆಗಿದೆ. ಹಾಗೆಯೇ ಈ ಸಾಹಿತ್ಯ ಮೀಮಾಂಸೆ, ಕಾವ್ಯ ಮೀಮಾಂಸೆಯ ಪರಂಪರೆಯನ್ನು ಅವಿರತವಾಗಿ ಮುನ್ನಡೆಸಿದಂಥ ಇನ್ನೊಬ್ಬ ಲೇಖಕ ಅಂದರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ. ಅವರ ಸತ್ಯ ಮತ್ತು ಸೌಂದರ್ಯ, ಕತೆ ಮತ್ತು ಕಥಾವಸ್ತು, ಸಾಹಿತ್ಯ ಮತ್ತು ಪ್ರತೀಕ, ನಾನೇಕೆ ಬರೆಯುತ್ತೇನೆ, ಈ ಎಲ್ಲ ಗ್ರಂಥಗಳನ್ನು ಓದಿದಾಗ ಎಷ್ಟೊಂದು ಅದ್ಭುತವಾದ ಒಂದು ಬರವಣಿಗೆ, ಚಿಂತನೆ ನಮ್ಮ ಕನ್ನಡ ಪ್ರಪಂಚಕ್ಕೆ ಅದು ಲಭ್ಯ ಆಗಿದೆ. ಇದು ನಾವು ಹೆಮ್ಮೆ ಪಡಬೇಕು. ಭೈರಪ್ಪನವರ ಸತ್ಯ ಮತ್ತು ಸೌಂದರ್ಯ, ಇದು ಸೌಂದರ್ಯ ಮೀಮಾಂಸೆಯನ್ನು ಕುರಿತಾದಂಥ ಅಪೂರ್ವವಾಗಿರ್ತಕ್ಕಂಥ ಗ್ರಂಥ. ಇದು ಅವರ PhD ಮಹಾಪ್ರಬಂಧ ಕನ್ನಡದಲ್ಲಿ ಸತ್ಯ ಮತ್ತು ಸೌಂದರ್ಯ, ಟ್ರುತ್ ಆ್ಯಂಡ್ ಬ್ಯೂಟಿ, ಇದು ಇಂಗ್ಲೀಷ್ನಲ್ಲಿದೆ. ಅದನ್ನು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲೂ ಕೂಡ ಪ್ರಕಟ ಆಗಿದೆ, ಕನ್ನಡದಲ್ಲಿ ಕೂಡ ಸತ್ಯ ಮತ್ತು ಸೌಂದರ್ಯ ಅಂತ ಬಂದಿದೆ. ಈ ಸತ್ಯ ಮತ್ತು ಸೌಂದರ್ಯದಲ್ಲಿ ಸೌಂದರ್ಯ ಮೀಮಾಂಸೆಯ ವಿಚಾರಧಾರೆಯನ್ನು ನಾವು ಕಾಣ್ತೇವೆ. ಎಷ್ಟು ಪ್ರೌಢವಾದ ಆಲೋಚನೆ ಇದೆ. ಇದಕ್ಕಾಗಿ ಭೈರಪ್ಪನವರು ಎಷ್ಟು ಪುಸ್ತಕಗಳನ್ನು ಓದಿದ್ದಾರೆ, ಎಷ್ಟು ಚಿಂತನೆಯನ್ನು ಮಾಡಿದ್ದಾರೆ. ತತ್ವಶಾಸ್ತ್ರದ ಅಭ್ಯಾಸ, ಕಾವ್ಯ ಮೀಮಾಂಸೆಯ ಅಭ್ಯಾಸ, ಸೌಂದರ್ಯ ಮೀಮಾಂಸೆಯ ಅಭ್ಯಾಸ, ಮನೋವಿಜ್ಞಾನದ ಅಭ್ಯಾಸ, ಒಂದೆರಡೆ ಇವುಗಳನ್ನೆಲ್ಲ ನೋಡಿದಾಗ ನಮಗೆ ಅವರ ಪ್ರತ್ಯುತ್ಪನ್ನ ಮತಿತ್ವದ ಬಗ್ಗೆ, ಬೇಂದ್ರೆಯವರಿಗೆ ಹೇಗೆ ಒಂದು ದೊಡ್ಡದಾದ ಕಾವ್ಯ ಪ್ರತಿಭೆ ಇದೆಯೋ ಆ ಸಾಹಿತ್ಯದ ವಿರಾಟ್ ಸ್ವರೂಪವನ್ನು ನೋಡಿದಾಗ ನಮಗೆ ಅಲ್ಲಿ ರಸ ಮೀಮಾಂಸೆ ಕಾಣ್ತದೆ.
ಭಾರತೀಯ ಕಾವ್ಯಮೀಮಾಂಸೆ ಕಾಣ್ತದೆ. ಆ ರೀತಿಯಲ್ಲಿ ಭೈರಪ್ಪನವರು ಒಂದು ಸೌಂದರ್ಯ ಮೀಮಾಂಸೆಯನ್ನು ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಈ ಬೇಂದ್ರೆಯವರ ಪರಂಪರೆಯನ್ನು ಮುಂದುವರಿಸುವ ದೊಡ್ಡ ಕೆಲಸವನ್ನು ಭೈರಪ್ಪನವರು ಮಾಡಿದ್ದಾರೆ. ಭೈರಪ್ಪನವರಿಗೆ ಇಂಥ ರಾಷ್ಟ್ರೀಯ ಪ್ರಶಸ್ತಿ ಬಂದದ್ದು ಈ ದೃಷ್ಟಿಯಿಂದ ತುಂಬ ಅರ್ಥಪೂರ್ಣವಾದದ್ದು ಅಂತ ನನ್ನ ಭಾವನೆ ಆಗಿದೆ. ಅದಕ್ಕಾಗಿ ನಾನು ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇನೆ. ಎರಡನೇದಾಗಿ, ಭೈರಪ್ಪನವರು ಮಾಡಿದಂಥ ಸೌಂದರ್ಯ ಮೀಮಾಂಸೆಯ ವಿಚಾರಧಾರೆ ಇದೆಯಲ್ಲ, ಅದು ಬೇಂದ್ರೆಯವರ ವಿಚಾರಧಾರೆಯ ಜೊತೆಯಲ್ಲಿ ತೌಲನಿಕವಾಗಿ ಪರಿಶೀಲಿಸುವ ಒಂದು ಅಗತ್ಯ ಈಗಾಗಿದೆ. ಯಾಕೆಂದರೆ ಬೇಂದ್ರೆಯವರು ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ, ಕಣ್ಣೀವು ಕಣ್ಣಾಗಿ ಒಳಗಿಹುದು, ರೂಪಲಾವಣ್ಯಕ್ಕೆ ಅಳೆಯಲು ಬಾರವು ಅಂತ ಸಖಿಗೀತದಲ್ಲಿ ಸೌಂದರ್ಯದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸೌಂದರ್ಯ ಎನ್ನುವುದು ಸೃಷ್ಟಿಯಲ್ಲಿದೆಯೇ, ನೋಡುವ ದೃಷ್ಟಿಯಲ್ಲಿದೆಯೇ ಎನ್ನುವ ವಿಚಾರಧಾರೆ ತುಂಬ ವ್ಯಾಪಕವಾಗಿ ಚರ್ಚಿತವಾಗಿರತಕ್ಕಂಥದ್ದು. ಜಿ ಎಸ್ ರುದ್ರಪ್ಪನವರ ಸೌಂದರ್ಯ ಸಮೀಕ್ಷೆ ಅಂತನ್ನುವಂಥ PhD ಮಹಾಪ್ರಬಂಧ ಕೂಡ ಇದೆ. ಹಾಗೆ ಭೈರಪ್ಪನವರು ಸತ್ಯ ಮತ್ತು ಸೌಂದರ್ಯದಲ್ಲಿ ಬಹಳ ಆಳವಾದ ಮತ್ತು ಒಳನೋಟಗಳನ್ನು ಒಳಗೊಂಡಿರತಕ್ಕಂಥ ಪ್ರೌಢವಾದ ಚಿಂತನಧಾರೆಯನ್ನು ಕನ್ನಡಕ್ಕೆ ಅವರು ಕೊಟ್ಟಿದ್ದಾರೆ. ಬೇಂದ್ರೆಯವರ ವಿಚಾರಧಾರೆಗೂ ಮತ್ತು ಭೈರಪ್ಪನವರ ವಿಚಾರಧಾರೆಗೂ ಎಲ್ಲೆಲ್ಲಿ ಸಾಮ್ಯಾಂಶಗಳಿವೆ, ಎಲ್ಲೆಲ್ಲಿ ಒಳ ನೋಟಗಳು ನಮಗೆ ದೊರಕ್ತವೆ, ಅವುಗಳನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ದೊಡ್ಡದಾದ ಮಹಾಪ್ರಬಂಧವನ್ನು ಬರಲಿಕ್ಕೆ ಅಲ್ಲಿ ವಸ್ತು ಇದೆ. ಹೀಗಾಗಿ ಕಾವ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ, ಸಾಹಿತ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ, ಸೌಂದರ್ಯ ಮೀಮಾಂಸೆಯ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಒಂದು ಕೆಲಸ ಈಗ ಆಗಿದೆ. ಈಗ ನಾವು ಮಾಡಬೇಕಾದದ್ದು ಚಿಂತನೆಯ ಕೆಲಸ. ಬೇಂದ್ರೆ ಕಾವ್ಯದ ವಿಮರ್ಶೆ, ಬೇಂದ್ರೆ ಸಾಹಿತ್ಯದ ವಿಮರ್ಶೆ, ಬೇಂದ್ರೆ ಸಾಹಿತ್ಯ ವಿರಾಟ ಸ್ವರೂಪದ ವಿಮರ್ಶೆ, ಬೇಂದ್ರೆ ಕಾವ್ಯ ಮೀಮಾಂಸೆಯ ವಿಮರ್ಶೆ, ಇದನ್ನು ನಾವು ನಡೆಸ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಭೈರಪ್ಪನವರು ಅದರ ಮುಂದುವರಿಕೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ಅಂತ ನಾನು ಬಯಸ್ತೇನೆ. ಯಾಕೆಂದರೆ ಬೇಂದ್ರೆಯವರ ಆಲೋಚನೆಗಳು ಕೇವಲ ಪದ್ಯದಲ್ಲಿ ಮಾತ್ರ ಇಲ್ಲ, ಅದು ಗದ್ಯದಲ್ಲಿ ಕೂಡ ಹರಿದಿದೆ. ಅವರ ಚತುರ್ಮುಖ ಸೌಂದರ್ಯ, ಅದರ ಬಗ್ಗೆ ಒಂದು ದೊಡ್ಡ ವ್ಯಾಖ್ಯಾನವನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಮಾಡ್ತೇವೆ. ಆಗಲೆಲ್ಲ ನಮಗೆ ನೆನಪಾಗುವುದು ಭೈರಪ್ಪನವರ ಸತ್ಯವೇ ಮತ್ತು ಸೌಂದರ್ಯ ಎನ್ನುವಂಥ ಒಂದು ಗ್ರಂಥ. ಹಾಗೆ ನಾನೇಕೆ ಬರೆಯುತ್ತೇನೆ, ಕತೆ ಮತ್ತು ಕಥಾ ವಸ್ತು ಇವುಗಳ ಬಗ್ಗೆ ಆಳವಾದ ಚಿಂತನಧಾರೆಯನ್ನು ನಮಗೆ ಕೊಟ್ಟಿದ್ದಾರೆ. ಭೈರಪ್ಪನವರು ಸೃಜನಶೀಲ ಲೇಖಕರಷ್ಟೇ ಅಲ್ಲ, ಕಾದಂಬರಿಕಾರರಾಗಿ ತಮ್ಮ ಕಾದಂಬರಿಗಳಿಗೆ ಏನು ತಾತ್ವಿಕವಾದ ಭೂಮಿಕೆ ಇದೆ, ಅದರ ರಚನೆಯ ಹಿನ್ನೆಲೆ ಏನು, ಇವುಗಳನ್ನೆಲ್ಲ ಅವರು ತಮ್ಮ ಎಲ್ಲ ಸಾಹಿತ್ಯ ಮೀಮಾಂಸೆಯ ಕೃತಿಗಳಲ್ಲಿ ನಮಗೆ ಒದಗಿಸಿದ್ದಾರೆ. ನಾನೇಕೆ ಬರೆಯುತ್ತೇನೆ ಎನ್ನುವುದನ್ನು ಓದುವಾಗ ಅವರ ಕಾದಂಬರಿಗಳ ರಚನೆಯ ಹಿನ್ನೆಲೆ, ಅದರ ಸ್ವರೂಪ,